ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು ನೀಡುವ, ಶಾಂತಿ, ದೇವರ ಮಹಿಮೆ, ದೇವರ ಭಯಭಕ್ತಿ, ದೇವದೂತರ ಕಾವಲು, ದೇವರ ನೀತಿ, ದೇವರ ಧೈರ್ಯ, ಆರೋಗ್ಯ ನೀಡುವ ಪರಿಶುದ್ಧ ದೇವರ ವಾಕ್ಯ ಭಾಗ ಪ್ರಿಯರೇ. ಅಂಶ: ದೇವರನ್ನು ಪ್ರೀತಿಸುವವರು ಲೋಕವನ್ನು ಪ್ರೀತಿಸಬಾರದು. ಅದು ಪ್ರಿಯರೇ, ನಾವು ಯೋಹಾನನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೆ ಓದುತ್ತೇವೆ ಪ್ರಿಯರೇ. ದೇವರನ್ನು ಪ್ರೀತಿಸುವವರು ಲೋಕವನ್ನು ಪ್ರೀತಿಸಬಾರದು ಎಂದು ಯೇಸು ಕ್ರಿಸ್ತನ ಆಪ್ತ ಶಿಷ್ಯನು ಹೇಳುತ್ತಿದ್ದಾನೆ ಪ್ರಿಯರೇ. ಹೌದು, ಹೀಗೆ ಈ ವಾಕ್ಯ ಭಾಗದೊಳಗೆ ನಾವು ಪ್ರವೇಶವಾಗುವ ಮೊದಲು ಪ್ರಿಯರೇ, ದೇವರ ಪರಿಶುದ್ಧಾತ್ಮನ ಸಹಾಯವನ್ನು, ಶಕ್ತಿಯನ್ನು, ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು ಬೇಡಿಕೊಳ್ಳುವ ಪ್ರಿಯರೇ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿ ಪ್ರಿಯರೇ. ಪ್ರಾರ್ಥನೆ: ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಸತ್ಯ ದೇವರೇ, ನಿತ್ಯ ಜೀವವಾದ ಯೇಸು ಕ್ರಿಸ್ತನೇ, ಪರಿಶುದ್ಧ ಆತ್ಮ ಸ್ವರೂಪನೇ, ಅನುದಿನವೂ ಮನುಷ್ಯರಾದ ನಿಮ್ಮಲ್ಲಿ ವಿಶ್ವಾಸ ಇಟ್ಟಿರುವ ಪ್ರತಿಯೊಬ್ಬರ ಮಾನವರ ಭಾರವನ್ನು ಹೊತ್ತು ಸಲಹು ಆತನೇ, ನಿಮಗೆ ಸ್ತೋತ್ರ ತಂದೆ. ದೇವ, ಈ ದಿನ ನಿಮ್ಮಿಂದುಂಟಾಗಿದೆ, ಈ ದಿನದಲ್ಲಿ ಹರ್ಷಿಸುವಂತೆ ಅನುಗ್ರಹಿಸುವ ಆತನೇ, ನಿಮಗೆ ಸ್ತೋತ್ರ ತಂದೆ. ಯೇಸುವೆ, ಪರಿಶುದ್ಧಾತ್ಮ ಪ್ರಭುವೆ, ಒಡೆಯನೇ, ದೇವರನ್ನು ಪ್ರೀತಿಸುವವರು ಲೋಕವನ್ನು ಪ್ರೀತಿಸಬಾರದು ಎನ್ನುವ ವಾಕ್ಯ ಭಾಗ ಅಂಶವನ್ನು ನಾವು ಯೋಹಾನನ 1ನೇ ಪತ್ರಿಕೆ 2ನೇ ಅಧ್ಯಾಯ 15ರಿಂದ 17ನೇ ವಾಕ್ಯದವರೆಗೆ ಧ್ಯಾನಿಸುವಾಗ ತಂದೆ, ನಿಮ್ಮ ಪ್ರಿಯ ಮಕ್ಕಳಾದ, ವಿಶ್ವಾಸಿಗಳಾದ, ಪ್ರಜೆಗಳಾದ, ಸೇವಕರಾದ, ನಿಮ್ಮ ಮಹಿಮೆಗೆ ಕರೆಯಲ್ಪಟ್ಟ ನಮ್ಮೆಲ್ಲರಿಗೆ ಆತ್ಮದೊಂದಿಗೆ ಮಾತನಾಡಿರಿ, ಹೃದಯದೊಂದಿಗೆ ಮಾತನಾಡಿರಿ ತಂದೆ. ಮನಸ್ಸಿನೊಂದಿಗೆ, ಆಲೋಚನೆಯೊಂದಿಗೆ, ದೇಹದೊಂದಿಗೆ, ಎಲುಬು ಮಾಂಸ ರಕ್ತದೊಂದಿಗೆ, ನಮ್ಮ ಶರೀರ ಇಚ್ಛೆಗಳೊಂದಿಗೆ, ಆತ್ಮಿಕ ಜೀವಿತದೊಂದಿಗೆ, ಪರಿಶುದ್ಧ ಪ್ರಾರ್ಥನೆ, ವಿಶ್ವಾಸ, ಸಾಕ್ಷಿ ಜೀವಿತದೊಂದಿಗೆ ಮಾತನಾಡಬೇಕೆಂದು ನಮ್ಮೆಲ್ಲರನ್ನು ಲೋಕವನ್ನು ಜಯಿಸಿದ ನಿಮ್ಮ ಧೈರ್ಯದಿಂದ, ಧೈರ್ಯದ ಆತ್ಮದಿಂದ ತುಂಬಿಸಬೇಕೆಂದು ಹೀಗೆ ಮಾಡಿ ತಂದೆ, ಸೈತಾನನನ್ನು, ಆತನ ಎಲ್ಲ ಕಾರ್ಯಕ್ರಮಗಳನ್ನು ನಜರೇತಿನ ಯೇಸು ಕ್ರಿಸ್ತ ಸರ್ವಾಧಿಕಾರವುಳ್ಳ ದೇವಕುಮಾರನ ನಾಮದಲ್ಲಿ ಸುಟ್ಟು ಹಾಕುವಂತೆ, ಲಯ ಮಾಡುವಂತೆ, ಬಂಧಿಸಿ ಪಾತಾಳಕ್ಕೆ ತಳ್ಳುವಂತೆ, ತುಳಿದು ಅನುಗ್ರಹಿಸಬೇಕೆಂದು ಜೀವಾಧಿಪತಿಯಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಸರ್ವಶಕ್ತ ದೇವರೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರಿಯರೇ, ದೇವರನ್ನು ಪ್ರೀತಿಸುವವರು ಲೋಕವನ್ನು ಪ್ರೀತಿಸಬಾರದು. ಹೌದು, ಲೋಕ ಎಂದರೆ ಕಣ್ಣಿನ ಆಶೆ, ಶರೀರದ ಆಶೆ, ಬದುಕುವ ಬಾಳಿನ ಡಂಬ. ಇದು ತಂದೆಯಾದ ದೇವರಿಂದ ಹುಟ್ಟದೆ ಲೋಕದಿಂದಲೇ ಹುಟ್ಟಿದವುಗಳಾಗಿವೆ ಎಂದು ಯೋಹಾನನು ಬರೆಯುತ್ತಿದ್ದಾನೆ ಪ್ರಿಯರೇ, ಯೇಸುವಿನ ಆಪ್ತ ಶಿಷ್ಯ. ಹೌದು, ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದಾದರೆ ಅದು ಬೋಧಿಸುತ್ತದೆ, ಆ ಬೋಧನೆಯಲ್ಲಿ ನೆಲೆಗೊಂಡಿರಿ, ಅದು ಸುಳ್ಳಲ್ಲ, ಅದು ಸತ್ಯವಾದದ್ದು ಎಂದು ಹೇಳಿದಾತನು. ಅದೇ ಯೋಹಾನ 1ನೇ ಪತ್ರಿಕೆ 2ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಓದ್ತೇವೆ. ಹೀಗೆ ನಾವು ವಾಕ್ಯ ಭಾಗದೊಳಗೆ ನೇರವಾಗಿ ಪ್ರವೇಶವಾಗೋಣ ಪ್ರಿಯರೇ. ದೇವರನ್ನು ಪ್ರೀತಿಸುವವರು ಲೋಕವನ್ನು ಪ್ರೀತಿಸಬಾರದು. ದೇವರನ್ನು ಪ್ರೀತಿಸುವವರು ಯಾರು ಪ್ರಿಯರೇ? ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ ಭಾಗದಿಂದ ಮುಂದುವರಿದ ವಾಕ್ಯಗಳನ್ನು ಓದುವಾಗ, ನನ್ನನ್ನು ಪ್ರೀತಿಸುವವನು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾನೆ. ನಾನು ತಂದೆಯನ್ನು ಬೇಡಿಕೊಳ್ಳುತ್ತೇನೆ, ತಂದೆ ಅವನಿಗೆ ಬೇರೊಬ್ಬ ಸಹಾಯಕನನ್ನು ಕಳುಹಿಸಿಕೊಡುತ್ತಾನೆ. ಆ ಸಹಾಯಕ ಯಾರೆಂದರೆ ಸತ್ಯಸ್ವರೂಪಿಯಾದ ಪರಿಶುದ್ಧಾತ್ಮನೇ. ಸದಾಕಾಲ ನಿಮ್ಮ ಸಂಗಡ ಇರಲು ಕಳುಹಿಸಿಕೊಡಲಾಗುವುದು. ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆ ಕೈಗೊಂಡು ನಡೆಯುವವರ ಸಂಗಡ ಸದಾಕಾಲ ಇದ್ದು ಸಂಪೂರ್ಣತೆಗೆ, ಸಮಗ್ರ ಸತ್ಯ ಕಡೆಗೆ, ಮುಂದೆ ಬರುವ ಸಂಗತಿಗಳ ಕಡೆಗೆ, ಕಣ್ಣು ಕಾಣದ, ಕಿವಿ ಕೇಳದ, ಮಾನವ ಹೃದಯ ಗ್ರಹಿಸದ ಅತಿಶಯ ಆನಂದದ ಲೋಕದ ಕಡೆಗೆ, ಪಾಪ ಮರಣಗಳ ನಿಯಮದಿಂದ ಬಿಡುಗಡೆಯಾಗುವ ಕಡೆಗೆ ಪ್ರೇರೆ, ಶರೀರ ಇಚ್ಛೆಗಳನ್ನು, ಲೋಕದ ಇಚ್ಛೆಗಳನ್ನು ಜಯಿಸುವ ಕಡೆಗೆ. ಹೌದು ಪ್ರೇರೆ, ಶರೀರ ಸ್ವಭಾವದಲ್ಲಿ ಮಗ್ನ ಆಗಿರೋದರ ಪರಿಣಾಮ ಮರಣ,
ಆದರೆ ಪವಿತ್ರಾತ್ಮ ಸ್ವಭಾವದಲ್ಲಿ ಮಗ್ನ ಆಗಿರುವುದರ ಪರಿಣಾಮ ಶಾಂತಿ, ಸಮಾಧಾನ, ಸಜ್ಜೀವ, ನಿತ್ಯಜೀವ ಪ್ರೇರೆ. ಹೌದು, ನಿತ್ಯಜೀವದ ಕಡೆಗೆ ನಡೆಸುತ್ತಾನೆ. ಅದು ಲೋಕವು ಆತನನ್ನು ಬರಮಾಡಿಕೊಳ್ಳುವುದಿಲ್ಲ. ನನ್ನನ್ನು ಪ್ರೀತಿಸುವವರು ಲೋಕವನ್ನು ಪ್ರೀತಿಸಬಾರದು. ನನ್ನನ್ನು ಪ್ರೀತಿಸುವವರೇ ಆ ಪರಿಶುದ್ಧ ಆತ್ಮನನ್ನು ಬರಮಾಡಿಕೊಳ್ಳುತ್ತಾರೆ. ನಾನು ತಂದೆ ಬಳಿಗೆ ಹೋಗುತ್ತೇನೆ, ಹೋಗದಿದ್ದರೆ ಆ ಪೋಷಕ ನಿಮ್ಮ ಬಳಿಗೆ ಬರುವುದಿಲ್ಲ, ಸಹಾಯಕನು. ಹೌದು ಪ್ರೇರೆ, ಆ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನಿಗೆ ಬಹಳ ಮಾನ್ಯತೆ ಕೊಟ್ಟಿದ್ದಾನೆ. ಮತ್ತು ಯೇಸು ಕ್ರಿಸ್ತ ಶಿಷ್ಯರು ಯೇಸು ಕ್ರಿಸ್ತನೊಂದಿಗೆ 33 ವರ್ಷಗಳು ಇದ್ದರೂ ಕೂಡ ಆತನು ಸತ್ತು 3ನೇ ದಿನ ಪುನಃ ಜೀವಂತವಾಗಿ ಎದ್ದೇಳುತ್ತಾನೆ ಎಂದರೂ ಕೂಡ ಅವರು ನಂಬಿರಲಿಲ್ಲ ಪ್ರೇರೆ. ಮೀನಿಡಿಯಲು ಹೋಗಿರ್ತಾರೆ. ಆದರೆ ಯೇಸು ಹೋಗಿ, ನೀವು ಶಾಸ್ತ್ರಗಳನ್ನು, ಲೇಖನಗಳನ್ನು, ದೇವರ ಪ್ರವಾದನೆಗಳನ್ನು, ಭವಿಷ್ಯ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಎಷ್ಟು ಬುದ್ಧಿಮಾಂದ್ಯರು, ಬುದ್ಧಿಹೀನರು ಎಂದು ಹೇಳಿ ಅವರಿಗೆ ಬುದ್ಧಿಯನ್ನು ವಿಕಾಸಗೊಳಿಸುತ್ತಾನೆ ಪ್ರೇರೆ. ಮೋಶೆ ಹಾಗೂ ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿರುವುದು ತನ್ನ ಕುರಿತೆಂದು ನರಪುತ್ರನು ಹಿಂಸೆ ಹೊಂದಿ 3ನೇ ದಿನ ತಿರುಗಿ ಎದ್ದೇಳಬೇಕೆಂದು ಬರೆದಿದ್ದನ್ನು ಅವರಿಗೆ ಅರ್ಥ ಮಾಡಿಕೊಳ್ಳುವಂತೆ ಅವರ ಮನೋನೇತ್ರಗಳನ್ನು ತೆರೆಯುತ್ತಾನೆ. ಹೀಗೆ ದೇವರನ್ನು ಪ್ರೀತಿಸುವವರು ಯೇಸುವನ್ನು ಪ್ರೀತಿಸುತ್ತಾರೆ ಪ್ರೇರೆ. ಯೇಸುವನ್ನು ಪ್ರೀತಿಸುವವರು ಯೇಸುವಿನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾರೆ. ಯೇಸುವಿನ ಮಾತುಗಳನ್ನು ಕೈಗೊಂಡು ನಡೆಯುವವರು ಯೇಸುವಿನ ಆತ್ಮನಿಂದ ತುಂಬುತ್ತಾರೆ. ಯೇಸುವಿನ ಆತ್ಮನು ಅವರನ್ನು ದೇವರಿಗೆ ವಿಧೇಯರಾದ ಮಕ್ಕಳನ್ನಾಗಿ ಮಾಡುತ್ತಾನೆ. ಹೌದು, ಹೀಗೆ ನಾವು ಅನುದಿನ ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಇಷ್ಟಪೂರ್ವಕವಾಗಿ ಯೇಸುವನ್ನು ಹಿಂಬಾಲಿಸ್ತೇವೆ ಪ್ರೇರೆ. ಯೇಸು ಹೇಳ್ತಾನಲ್ಲ, ನನ್ನನ್ನು ಪ್ರೀತಿಸುವವನು ತನ್ನ ಶಿಲುಬೆಯನ್ನು, ಅಂದರೆ ಯೇಸು ಹೇಳ್ತಾನೆ ಪ್ರೇರೆ, ನನ್ನನ್ನು ಹಿಂಬಾಲಿಸುವುದಕ್ಕೆ ಯಾರಿಗಾದರೂ ಮನಸ್ಸಿದ್ದರೆ, ಪ್ರೇರೆ ಒತ್ತಾಯಪೂರ್ವಕ ಮಾಡುವುದಿಲ್ಲ ಜೀಸಸ್, ನನ್ನನ್ನು ಹಿಂಬಾಲಿಸುವುದಕ್ಕೆ ನಿನಗೆ ಅಥವಾ ಯಾರಿಗಾದರೂ ಮನಸ್ಸಿದ್ದರೆ ನಾನು ಲೋಕರಕ್ಷಕ ಎಂದು ನಾನು ಪಾಪದ ಪುರುಷನಾದ ಸೈತಾನನ ತಲೆಯನ್ನು ಜಜ್ಜಿದ್ದೇನೆ, ಮರಣವನ್ನು ಮೆಟ್ಟಿ ಸಮಾಧಿ ಮುಳ್ಳನ್ನು ಮುರಿದಿದ್ದೇನೆ, ಪಾತಾಳದ ಹಾಗೂ ಮರಣದ ಬೀಗದ ಕೈಗಳು ನನ್ನಲ್ಲಿವೆ ಎಂದು ಯಾರು ನಂಬುತ್ತಾರೋ, ನನ್ನನ್ನು ಹಿಂಬಾಲಿಸುವುದಕ್ಕೆ ಮನಸ್ಸಿದ್ದರೆ, ಲೋಕ ಕೊಡುವ ಶಾಂತಿ ಸ್ಥಿರವಲ್ಲ, ನಾನು ಕೊಡುವ ಶಾಂತಿಗೆ ಕೊನೆಯಿಲ್ಲ ಎಂದು ನಂಬಿದ್ದರೆ, ಯಾರಿಗಾದರೂ ನನ್ನನ್ನು ಹಿಂಬಾಲಿಸುವುದಕ್ಕೆ ಮನಸ್ಸಿದ್ದರೆ, ಪರಿಪೂರ್ಣ 4 ದಿಕ್ಕಿನಲ್ಲಿ ನೆಮ್ಮದಿಯನ್ನು ಕೊಡುವಾತ ನಾನೇ ಎಂದು ನಂಬಿದರೆ, ಲೋಕ ಗೆಲ್ಲುವಂತ, ಅಂದರೆ ಕಷ್ಟ ಸಂಕಟವನ್ನು ತಪ್ಪಿದ್ದಲ್ಲ ಈ ಲೋಕದಲ್ಲಿ, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಯಾರಾದರೂ ನೀವು ನಂಬಿದ್ದಾದರೆ ನನ್ನನ್ನು ಹಿಂಬಾಲಿಸಿರಿ. ನಾನಿರುವ ಸ್ಥಳದಲ್ಲಿ ನೀವಿರುತ್ತೀರಿ ಮತ್ತು ತಂದೆ ಲೋಕಾದಿಯಿಂದಲೂ ನನಗೆ ಕೊಟ್ಟ ಮಹಿಮೆಯನ್ನು ನೀವು ಕೂಡ ನೋಡುವಿರಿ. ಹೌದು, ನನ್ನನ್ನು ಪ್ರೀತಿಸುವ ನನ್ನ ಮಾತು ಕೈಗೊಂಡು ನಡೆಯುತ್ತಾನೆ. ನನ್ನನ್ನು ಪ್ರೀತಿಸಲಾರದವರು ನನ್ನ ಮಾತು ಕೈಗೊಂಡು ನಡೆಯುವುದಿಲ್ಲ. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುತ್ತಾನೆ ಮತ್ತು ನಾನು ತಂದೆ ಇಬ್ಬರು ಬಂದು ಅವನಲ್ಲಿ ಬಿಡಾರ ಮಾಡಿಕೊಳ್ಳುವೆವು, ಮನೆ ಮಾಡಿಕೊಳ್ಳುತ್ತೇವೆ ಎಂದು ಹೇಳುತ್ತಾನೆ ಯೇಸು ಕ್ರಿಸ್ತನು. ನಾನು ತಂದೆ ಒಂದೇ ಆಗಿದ್ದೇವೆ. ನನ್ನ ಕುರಿಗಳು ನನ್ನ ಸ್ವರ ಕಿವಿ ಕೊಡುತ್ತವೆ. ಕೂಲಿಯಾಳು ಕುರುಬ ಬರುತ್ತಲೇ ಅವು ಓಡಿ ಹೋಗುತ್ತವೆ, ಅವನ ಸ್ವರ ಅವುಗಳಿಗೆ ಗೊತ್ತಿಲ್ಲ. ಆದರೆ ನನ್ನ ಕುರಿಗಳನ್ನು ನಾನು ಬಲ್ಲೆನು, ಅವು ನನ್ನನ್ನು ತಿಳಿದಿವೆ. ಅವು ನನ್ನ ಸ್ವರವನ್ನು ಕೇಳಿ ನನ್ನನ್ನು ಹಿಂಬಾಲಿಸುತ್ತವೆ ಮತ್ತು ನಾನು ಅವುಗಳಿಗೆ ನಿತ್ಯ ಜೀವನ ಕೊಡುತ್ತೇನೆ. ಎಲ್ಲಕ್ಕಿಂತ ದೊಡ್ಡದು ತಂದೆ ನನಗೆ ಕೊಟ್ಟಿರುವುದು. ಅವುಗಳನ್ನು, ನನ್ನ ಕುರಿಗಳನ್ನು, ನನ್ನ ಮಕ್ಕಳನ್ನು, ನನ್ನ ವಿಶ್ವಾಸಿ ಶಿಷ್ಯರನ್ನು ತಂದೆ ಕೈಯಿಂದ ಯಾರು ಕಸಿದುಕೊಳ್ಳುವುದಿಲ್ಲ, ಅಂತೆ ನನ್ನ ಕೈಯೊಳಗಿಂದ ಯಾರು ಕಸಿದುಕೊಳ್ಳುವುದಿಲ್ಲ. ಅವುಗಳಿಗೆ ನಿತ್ಯ ಜೀವ ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಅದು ಪ್ರೇರೆ, ಅದು ಅಮರ ಜೀವನ ಕೊಡುವುದಕ್ಕೆ ದೇವರು ಆತನನ್ನು ಪ್ರೀತಿಸಬೇಕೆಂದು ಕರೆಯುತ್ತಿದ್ದಾನೆ. ನಾವು ನರಕಕ್ಕೆ ಹೋಗಬೇಕಾದರೆ ದೇವರಿಂದ ದೂರ ಇರುವ ಸ್ಥಳ ನರಕ ಪ್ರೇರೆ. ದೇವರು ಪ್ರಸನ್ನತೆ ಇಲ್ಲದ ಸ್ಥಳ, ದೇವರಿಂದ ಬರುವ ಒಳಿತುಗಳು ಸಪ್ಲೈ ಆಗುವುದಿಲ್ಲ ಅಲ್ಲಿ, ಆ ಸ್ಥಳ. ಅದು ಪ್ರೇರೆ, ಗಾಳಿ ಇಲ್ಲದ ಸ್ಥಳ, ನೀರಿಲ್ಲದ ಸ್ಥಳ, ಶಾಂತಿ ಇಲ್ಲದ ಸ್ಥಳ, ಅಲ್ಲು ಕಡಿದು ಗೋಳಾಡುವ ಸ್ಥಳ, ಕತ್ತಲೆ ಸ್ಥಳ ಪ್ರೇರೆ. ದೇವರನ್ನು ದೂಷಿಸಿದವರ ಸ್ಥಳ, ದೇವರ ಆಜ್ಞೆಗಳು ಮೀರಿದವರ ಸ್ಥಳ. ದೇವರ ಆಜ್ಞೆಯನ್ನು ಮೀರುವುದೇ ಪಾಪ. ಅದು ಪ್ರೇರೆ. ದೇವರ ಆಜ್ಞೆಗಳನ್ನು ಕೈಗೊಳ್ಳುವುದೇ ಪ್ರೀತಿ. ಅದು ಪ್ರೇರೆ. ಹೀಗೆ
ದೇವರನ್ನು ಪ್ರೀತಿಸುವವರು ಲೋಕವನ್ನು ಪ್ರೀತಿಸಬಾರದು. ಇಂದು ಪ್ರಿಯ ದೇವರ ಮಗನೇ, ಮಗಳೇ, ವಿಶ್ವಾಸಿ, ಪ್ರಜೆ, ಸೇವಕನೇ, ನೀನು ದೇವರನ್ನು ಪ್ರೀತಿಸುತ್ತಿರುವೆಯಾ? ಹಾಗಾದರೆ ಲೋಕವನ್ನು ಪ್ರೀತಿಸಬಾರದು. ನಾವು 15ನೇ ವಾಕ್ಯದಿಂದ 16, 17 ವಾಕ್ಯ ಓದೋಣ ಪ್ರೇರೆ. ಯೋಹಾನನ 1ನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೆ ಪ್ರಾರಂಭ ಮಾಡೋಣ. ಜಾನ್ ಫಸ್ಟ್ ಲೆಟರ್ ಚಾಪ್ಟರ್ 2 ವರ್ಸ್ 15 to 16, 17th ವರ್ಡ್. ಇಲ್ಲಿ ಓದುವುದಾದರೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸುವನಾದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿ ಇರುವ 16ನೇ ವಾಕ್ಯ, ಲೋಕದಲ್ಲಿರುವ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ, ಅಂದರೆ ದೇವರಿಂದ ಹುಟ್ಟದೆ, ಆತ್ಮಗಳ ತಂದೆ ಪ್ರೇರೆ. ಶರೀರವನ್ನು ಕೂಡ ದೇವರು ಹಳೆಯ ಕಾಲದಲ್ಲಿ ಮೊಟ್ಟ ಮೊದಲೇ ಮಾನವನನ್ನು ತನ್ನ ರೂಪದಲ್ಲಿ ಮಣ್ಣಿನ ಧೂಳಿನಿಂದ ತೆಗೆದು ತನ್ನ ರೂಪ ಕೊಟ್ಟಿದ್ದಾನೆ ಪ್ರೇರೆ. ಆತನ ಪೊಕ್ಕೆ ಎಲುಬಿನಿಂದ ಸ್ತ್ರೀಯನ್ನಾಗಿ ಮಾಡಿದ್ದಾನೆ. ಹೀಗೆ ತಂದೆಯಿಂದ ಈ ಕಣ್ಣಿನಾಶೆ, ಶರೀರದಾಶೆ, ಬದುಕುವ ಡಂಬ, ಈ ಮೊದಲಾದವು ತಂದೆಯಾದ ದೇವರಿಂದ ಹುಟ್ಟದೆ ಲೋಕದಿಂದಲೇ ಹುಟ್ಟಿದವುಗಳಾಗಿವೆ. ಲೋಕದಿಂದ ಅಂತ ಪ್ರೇರೆ. ಲೋಕ ಅಂದರೆ ಲೋಕವು ಅದರ ಆಸೆ ಗತಿಸಿ ಹೋಗುತ್ತವೆ, ಅಂದರೆ ಗತಿಸಿ ಹೋಗುವಂಥವುಗಳು ಪ್ರೇರೆ. ಭೌತಿಕ ವಸ್ತುಗಳು ಲೋಕ ಅಂದರೆ. ಹೌದು, ಲೋಕ ಅಂದರೆ ಸ್ವಲ್ಪ ಹೊತ್ತು ಇದು ಮರೆಯಾಗುವಂಥದ್ದು ಮತ್ತು ಅಸ್ಥಿರವಾದಂಥದ್ದು. ಹೌದು ಪ್ರೇರೆ, ಮುಗಿದು ಹೋಗುವಂಥದ್ದು. ಲೋಕವು ಅದರ ಆಸೆ ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದಿಗಿರುವನು. ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದಿಗಿರುತ್ತಾನೆ ಪ್ರೇರೆ. ನಾವು ದೇವರಿಗಿಂತ ಹೆಚ್ಚಾಗಿ ಈ ಲೋಕ ವಸ್ತುಗಳು, ಲೋಕ ವಿದ್ಯಾಭ್ಯಾಸ, ಲೋಕ ಸೌಂದರ್ಯ ನಂಬುವುದಾದರೆ, ಹೌದು ಪ್ರೇರೆ, ದೇವರ ಚಿತ್ತವನ್ನು ನೆರವೇರಿಸುವವರು ಸದಾ ಕಾಲ ಜೀವಿಸುತ್ತಾನೆ ಎಂದು ಯೇಸು ಕ್ರಿಸ್ತನ ಆಪ್ತ ಶಿಷ್ಯನು ಹೇಳುತ್ತಿದ್ದಾನೆ ಪ್ರೇರೆ, ಪರಿಶುದ್ಧಾತ್ಮನ ಜ್ಞಾನ ಶಕ್ತಿಯಿಂದ. ಹೌದು, ಹೀಗೆ ಯೇಸು ಕ್ರಿಸ್ತನು ಕೂಡ ಹೇಳಿದ್ದನ್ನು ನಾವು ನೋಡುತ್ತೇವೆ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 51ನೇ ವಾಕ್ಯದಲ್ಲಿ 52ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 5 ವರ್ಸ್ 20, ಜಾನ್ ಗಾಸ್ಪೆಲ್ ಚಾಪ್ಟರ್ 5 ವರ್ಸ್ 51, 52 ವರ್ಡ್. ಇಲ್ಲಿ ಓದುವುದಾದರೆ, ಯಾವನಾದರೂ ನನ್ನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ ಅಂದನು. ಅದಕ್ಕೆ ಯೆಹೂದ್ಯರು, ನೀನು ದೆವ್ವ ಹಿಡಿದವನೆಂದು ಈಗ ನಮಗೆ ತಿಳಿಯಿತು. ಅಬ್ರಹಾಮನು ಸತ್ತನು, ಪ್ರವಾದಿಗಳು ಸತ್ತರು, ಆದರೆ ನೀನು ನನ್ನ ವಾಕ್ಯವನ್ನು ಕೈಗೊಂಡು ನಡೆಯುವವನು ಎಂದಿಗೂ ಸಾವನ್ನು ಅನುಭವಿಸುವುದಿಲ್ಲ ಎಂದು ಹೇಳುತ್ತಿ. ನಮ್ಮ ಮೂಲ ಪುರುಷನಾದ ಅಬ್ರಹಾಮನಿಗಿಂತ ನೀನು ದೊಡ್ಡವನೋ? ಅವನು ಸತ್ತು ಹೋದನು, ಪ್ರವಾದಿಗಳು ಸತ್ತು ಹೋದರು. 53ನೇ ವಾಕ್ಯ. ನಿನ್ನನ್ನು ಯಾರೆಂತ ಮಾಡಿಕೊಳ್ಳುತ್ತಿ ಎಂದು ಹೇಳಲು 54ನೇ ವಾಕ್ಯ. ಯೇಸು, ನನ್ನನ್ನು ನಾನೇ ಮಹಿಮೆಪಡಿಸಿಕೊಂಡರೆ ನನ್ನ ಮಹಿಮೆಗೆ ಉರುಳಿಲ್ಲದ್ದು. ನನ್ನನ್ನು ಮಹಿಮೆಪಡಿಸುವವನು ನನ್ನ ತಂದೆಯೇ. ನೀವು ಆತನನ್ನು ನಮ್ಮ ದೇವರು ಅನ್ನುತ್ತೀರಿ, ಆದರೂ ನೀವು ಆತನನ್ನು ತಿಳಿಯದೇ ಇದ್ದೀರಿ. ನಾನಂತೂ ಆತನನ್ನು ಬಲ್ಲೆನು, ಆತನನ್ನು ಅರಿಯನೆಂದು ಹೇಳಿದರೆ ನಿಮ್ಮ ಹಾಗೆ ಸುಳ್ಳುಗಾರನಾಗುವೆನು. ಆದರೆ ಆತನನ್ನು ತಿಳಿದಿದ್ದೇನೆ, ಆತನ ವಾಕ್ಯವನ್ನು ಕೈಗೊಂಡು ನಡೆಯುತ್ತೇನೆ. ಹೌದು ಪ್ರೇರೆ, ಹೀಗೆ ನಿಮ್ಮ ಮೂಲ ಪುರುಷನಾದ ಅಬ್ರಹಾಮನು ನನ್ನ ದಿನಗಳಲ್ಲಿ ಒಂದನ್ನಾದರೂ ನೋಡಬೇಕೆಂದು ಬಯಸಿದನು, ಅದರಂತೆ ಆತನು ನೋಡಿದನು, ಸಂತೋಷಪಟ್ಟನು ಎಂದು ಹೇಳ್ತಾನೆ ಪ್ರೇರೆ. ನಿನಗಿನ್ನೂ 50 ವರ್ಷ ಆಗಿಲ್ಲ, ನೀನು ಅಬ್ರಹಾಮನನ್ನು ನೋಡಿರುವೆಯೋ? ಅಬ್ರಹಾಮನು ಸುಮಾರು 3000 ವರ್ಷಗಳ ಕೆಳಗಿದ್ದ. ನೀನು ಹೀಗೆ ಪ್ರೇರೆ. ಯೇಸು, ಯಾವನಾದರೂ ನನ್ನ ಮಾತನ್ನು, ವಾಕ್ಯವನ್ನು ಕೈಗೊಂಡು ನಡೆದರೆ ಅವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ ಎಂದು ಅಂದಿನ ಭಕ್ತ ಸಮಾಜಕ್ಕೆ ಹೇಳ್ತಾನೆ ಪ್ರೇರೆ. ಹೌದು, ಯೇಸುವಿನ ವಾಕ್ಯ ಜೀವ, ಆತ್ಮ ಆಗಿದೆ ಪ್ರೇರೆ. ಜೀವ ಅಂದರೆ ಈ ದೈಹಿಕ ಜೀವಿತಕ್ಕೆ ಸಂಬಂಧಪಟ್ಟ ಜೀವ. ಆತ್ಮ ಅಂದರೆ ಈ ಲೋಕದ ಜೀವನ ನಂತರ ಆತ್ಮಿಕ ಲೋಕ, ಸ್ವರ್ಗದ ಜೀವಿತ, ಅದಕ್ಕೆ ಸಂಬಂಧಪಟ್ಟಿದೆ ಪ್ರೇರೆ. ಹೌದು, ಆತ್ಮ ಈ ಲೋಕಕ್ಕೂ ಪರಲೋಕಕ್ಕೂ ಸಂಬಂಧಪಟ್ಟಿದೆ. ಜೀವ ಈ ಲೋಕಕ್ಕೆ ಮಾತ್ರ ಸಂಬಂಧಪಟ್ಟಿದೆ. ಹೌದು, ಆದ್ದರಿಂದ ಈ ಲೋಕದಲ್ಲಿರುವ ದೈಹಿಕವಾದ ಜೀವಿತವನ್ನು ಕೂಡ ಸಾಯುವುದಿಲ್ಲ ಎಂದು ಹೇಳ್ತಿದ್ದಾನೆ. ಆತ್ಮಿಕವಾದ ಜೀವಿತದಲ್ಲಿ ಕೂಡ 2ನೇ ಮರಣ ನಿಮಗಿಲ್ಲ, 1ನೇ ಮರಣ ಕೂಡ ಇಲ್ಲ ಅಂತ ಹೇಳ್ತಿದ್ದಾನೆ ಪ್ರೇರೆ. ಕಾರಣ, ನಿಮ್ಮ ಪೂರ್ವಜರು ಅಡವಿಯಲ್ಲಿ ಮನ್ನಾ ತಿಂದರು,
ಆದರೂ ಸಾವಿಗೆ ತುತ್ತಾದರು. ಆದರೆ ಸ್ವರ್ಗದಿಂದ ಇಳಿದು ಬರುವ ಈ ರೊಟ್ಟಿಯಾದ ತಿಂದವರಾದರೂ ಹಾಗಲ್ಲ, ಅವರು ಇಂದಿಗೂ ಸಾಯುವುದಿಲ್ಲ. ಪ್ರೇರೆ ಹೀಗೆ ಯೇಸುವಿನ ವಾಕ್ಯವನ್ನು ಕೈಗೊಂಡು ನಡೆದರೆ ಎಂದಿಗೂ ಸಾವು ಕಾಣೋದಿಲ್ಲ ಪ್ರೇರೆ. ಇದುವೇ ನಮ್ಮ ದರ್ಶನ ಆಗಬೇಕು. ಹೌದು, ಯೇಸು ಏನು ಪಾಪ ಮಾಡಿದ ಪ್ರೇರೆ? ಆತ ಸಾಯುವುದಕ್ಕೆ, ಮರಣ ಹೊಂದುವುದಕ್ಕೆ, ಗಾಯ ಹೊಂದುವುದಕ್ಕೆ, ನಮ್ಮ ರೋಗಗಳನ್ನು ಗುಣ ಮಾಡಲು ಆತನು ಗಾಯ ಹೊಂದಿದನು. ನಮ್ಮ ಪಾಪಗಳ ಶಾಪಗಳ ಭಾರವನ್ನು ತಂದೆಯಾದ ದೇವರು ಆತನ ಮೇಲೆ ಹೊರಿಸಿದನು. ಆತನು ಹೊತ್ತ ಹೊರೆ, ಕಷ್ಟ ಸಂಕಟ ನಮ್ಮದು ಪ್ರೇರೆ. ಆತ ಅನುಭವಿಸಿದ ಮರಣ ನಮ್ಮದು. ಆತನು ಹೋದ ಸಮಾಧಿ ನಮ್ಮದು. ಆತನು ಪುನರುತ್ಥಾನ ನಮ್ಮದು. ಹೌದು ಪ್ರೇರೆ. ಆತನಿಗೆ ಶಿಲುಬೆ ಹೊಡೆಯೋರು ಯಾರಿಗೆ ಸಾಧ್ಯ ಪ್ರೇರೆ? ಯಾರಿಗೆ ಶಕ್ತಿ ಇದೆ? ಯಾರಿಗೆ ಆತನನ್ನು ಸಾಯಿಸಲು ಸಾಧ್ಯವಿದೆ? ನನ್ನ ಪ್ರಾಣವನ್ನು ನಾನೇ ಕೊಡುತ್ತೇನೆ ಮತ್ತು ಅದನ್ನು ಪುನಃ ಪಡೆದುಕೊಳ್ಳುತ್ತೇನೆ ಅಂತ ಅಧಿಕಾರ ತಂದೆಯಿಂದ ಪಡೆದಿದ್ದೇನೆ ಎಂದು ಹೇಳಿದ್ದಾನೆ ಪ್ರೇರೆ. ಅದರಿಂದ ಯೇಸುವಿನ ಮಾತು ದೇಹಕ್ಕೆ ಆತ್ಮಕ್ಕೆ ಎರಡಕ್ಕೂ ಅನ್ವಯಿಸ್ತದೆ ಪ್ರೇರೆ. ಕಾರಣ ಆತನ ದೇಹ ಪರಿಶುದ್ಧವಾದದ್ದು, ಪರಿಶುದ್ಧಾತ್ಮದಿಂದ ಹುಟ್ಟಿದ್ದು, ದೈವಿಕವಾದದ್ದು. ಆತನ ರಕ್ತ ಹೊಸ ಒಡಂಬಡಿಕೆಗೆ ಆಧಾರ, ಶಾಂತಿ ಒಪ್ಪಂದಕ್ಕೆ ಆಧಾರ, ಎಲ್ಲ ಮಾನವರ ಪಾಪ ಪರಿಹರಿಸಿದ ರಕ್ತ, ಮಾತನಾಡುವ ರಕ್ತ, ಅಮೋಘವಾಗಿ ಪಾಪಗಳನ್ನು ಕ್ಷಮಿಸು ತಂದೆ, ಇವರು ಮಾಡುತ್ತಿರುವುದು ಏನೆಂದು ಇವರು ಅರಿಯರು ಎಂದು ಹೇಳುವ ರಕ್ತ ಪ್ರೇರೆ. ಆತನ ದೇಹದಲ್ಲಿ ಕೊನೆಯಲ್ಲಿ ಶಿಲುಬೆಯಲ್ಲಿ ಒಂದು ಹನಿ ಕೂಡ ರಕ್ತ ಇಲ್ಲ ಪ್ರೇರೆ. ನೀರು ಹೊರಟು ಬಂದಿತ್ತು. ಕಾರಣ ಆತನು ಪರಿಪೂರ್ಣ ಪ್ರೀತಿಯನ್ನು, ಪರಿಪೂರ್ಣ ರಕ್ಷಣಾ ಕಾರ್ಯವನ್ನು, ಪರಿಪೂರ್ಣ ಬಿಡುಗಡೆ ಮಾಡುವ ಆ ಜೀವವನ್ನು ಬಿಡುಗಡೆ ಮಾಡಿದ ಪ್ರೇರೆ, ತಿಳಿಯಪಡಿಸಿದ ನಮ್ಮ ಮಾನವ ಕುಲಕ್ಕೆ. ಹೌದು, ಹೀಗೆ ತನ್ನ ರಕ್ತವನ್ನೇ ಸುರಿಸಿ ನಮ್ಮನ್ನು ತಂದೆಯಾದ ದೇವರಿಗೆ ಕೊಂಡುಕೊಂಡಿದ್ದಾನೆ ಪ್ರೇರೆ. ರಾಜ್ಯವನ್ನಾಗಿ, ಯಾಜಕ ಜನಾಂಗವನ್ನಾಗಿ, ಪವಿತ್ರ ಪ್ರಜೆಯನ್ನಾಗಿ, ಸ್ವಕೀಯ ಜನವನ್ನಾಗಿ, ಕತ್ತಲೆಯಿಂದ ಕರೆದಂಥ ಜನವನ್ನಾಗಿ, ದೇವರ ಗುಣಾತಿಶಯಗಳನ್ನು ಪ್ರಚುರಪಡಿಸುವುದಕ್ಕಾಗಿ ಕರೆದಿದ್ದಾನೆ ಪ್ರೇರೆ. ಆ ಪರಿಪೂರ್ಣ ದೇವರು, ಪರಿಪೂರ್ಣ ಮನುಷ್ಯನು ಆದ ದೇವಕುಮಾರ ಯೇಸು ಕ್ರಿಸ್ತನ ಪ್ರೇರೆ. ಹೀಗೆ ನಾವು ಯೋಹಾನನು ಆಪ್ತಶಿಷ್ಯ ಹೇಳಿದಂತೆ ದೇವರನ್ನು ಪ್ರೀತಿಸುವವರು ಲೋಕವನ್ನು ಪ್ರೀತಿಸಬಾರದು ಎನ್ನುವ ಅಂಶದಲ್ಲಿ ನಾವು 1ನೇ ಭಾಗ ನೋಡೋದಾದ ಪ್ರೇರೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ ಎಂದು ಯೇಸು ವಿಶ್ವಾಸಿ ಸಭೆಗೆ ಹೇಳುತ್ತಿದ್ದಾನೆ. ಯೇಸುವನ್ನು ವಿಶ್ವಾಸಿಸುವವರಿಗೆ, ಸ್ವರ್ಗಕ್ಕೆ ಪ್ರಯಾಣ ಮಾಡುವವರಿಗೆ ಶಿಲುಬೆಯ ಸಂದೇಶ, ಯೇಸುವಿನ ಜನನ, ಯೇಸುವಿನ ಬೋಧನೆ, ಸಾಧನೆ, ಮಾತ್ಕಾರ್ಯ, ಯಾತನೆ, ಮರಣ, ಪುನರುತ್ಥಾನ, ಸ್ವರ್ಗಾರೋಹಣ, ಮರಳಿ ಬರಲಿದ್ದಾನೆ ತನ್ನಲ್ಲಿ ವಿಶ್ವಾಸ ಇಡುವವರನ್ನು ಕರೆದುಕೊಂಡು ಹೋಗಲು, ಮಹಿಮಾ ಶರೀರಕ್ಕೆ ಪಾತ್ರರನ್ನಾಗಿ ಮಾಡಲು, ಕಣ್ಣು ಕಾಣದ ಕಿವಿ ಕೇಳದ ಮಾನವ ಹೃದಯ ಗ್ರಹಿಸದ ಆನಂದ ಲೋಕದಲ್ಲಿ ದೇವರು ಸಿದ್ಧ ಮಾಡಿಟ್ಟಿರುವುಗಳನ್ನು ಅನುಭವಿಸಲು. ಆದರೆ ಈ ಲೋಕದಲ್ಲಿ ನಾವು ಅನೇಕ ಸುಖ ಭೋಗಗಳನ್ನು ಅನುಭವಿಸುವವರು ನೋಡ್ತೇವೆ ಪ್ರೇರೆ. ಕೆಲವರು ಆ ಭೋಗಗಳು ಸಿಗಲಾರದವರು, ಇವರ ಜೀವ ಉತ್ತಮವಾದ ಜೀವನವಾಗಿದೆ, ದೇವರು ಇದ್ದವರಿಗೆ ಕೊಡುತ್ತಾನೆ, ಇಲ್ಲದವರಿಗೆ ಇದ್ದಿದ್ದು ಕಸಿದುಕೊಳ್ಳುತ್ತಾನೆ ಎನ್ನುವಂತೆ ದೇವರಿಗೆ ಗುಣಗುಟ್ಟುತ್ತಾ ಇರ್ತಾರೆ. ಹಾಗಲ್ಲ ಪ್ರೇರೆ, ನಾವು ಇರುವವುಗಳಲ್ಲಿ ತೃಪ್ತರಾದರೆ, ದ್ರವ್ಯಾಶೆ ಇಲ್ಲದವರಾದರೆ, ಹೌದು ಪ್ರೇರೆ, ನಮ್ಮ ಕಣ್ಣನ್ನು ಲೋಭದ ಕಡೆಗೆ ತಿರುಗಿಸದಿದ್ದರೆ, ಹಣದ ಕಡೆಗೆ ತಿರುಗಿಸದಿದ್ದರೆ, ಸ್ತ್ರೀ ಕಡೆಗೆ, ಪುರುಷನ ಕಡೆಗೆ, ಒಳ್ಳೆ ಒಳ್ಳೆ ಸ್ಥಳಗಳ ಕಡೆಗೆ, ಈ ಲೋಕದ ಜನರಂತೆ, ಲೌಕಿಕರಂತೆ, ಅಜ್ಞಾನಿಗಳಂತೆ ಏನು ತಿನ್ನುವುದು, ಏನು ಕುಡಿಯುವುದು, ಏನು ಒದ್ದುಕೊಳ್ಳುವುದು, ಏನೋ ಭವಿಷ್ಯತ್ತಿನ ಕುರಿತು ಚಿಂತೆ ಕಡೆಗೆ ತಿರುಗಿಸುವುದಾದರೆ ಆ ಅತಿಶಯ ಲೋಕದ ಆನಂದ ಅನುಭವಿಸಲು ಸಾಧ್ಯ ಇಲ್ಲ ಪ್ರೇರೆ. ದೇವರು ತನ್ನನ್ನು ಒಲಿದವರಿಗೆ ಸಿದ್ಧ ಮಾಡಿಟ್ಟಿರುವವುಗಳು ಯಾವ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ ಎಂದು ನಾವು ಕೊರಿಂಥ 1ನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಓದ್ತೇವೆ ಪ್ರೇರೆ. ನಮಗಾದರೂ ದೇವರು ಆ ಕಣ್ಣು ಕಾಣದ, ಕಿವಿ ಕೇಳದ, ಆ ಮಾನವ ಹೃದಯ ಗ್ರಹಿಸದ ಆನಂದದ, ಸಿದ್ಧ ಮಾಡಿಟ್ಟಿರುವ ಆನಂದದ ಸ್ಥಿತಿಗಳನ್ನು, ಕಾರ್ಯಗಳನ್ನು ತನ್ನ ಪರಿಶುದ್ಧಾತ್ಮನ ಮೂಲಕ ನಮಗೆ ತಿಳಿಯಪಡಿಸಿದ್ದಾನೆ. ಆದರೆ ಆ ಪರಿಶುದ್ಧಾತ್ಮನು ದೇವರ ಅಂತರಂಗದ ವಿಷಯಗಳನ್ನು ಬಲ್ಲಾತನಾಗಿದ್ದಾನೆ ಪ್ರೇರೆ. ಮನುಷ್ಯನ ಆತ್ಮಕ್ಕೆ ಹೀಗೆ ತನ್ನ ಕುರಿತು ತಿಳಿದಿದೆಯೋ ಅದರಂತೆ ದೇವರ ಆತ್ಮನಿಗೆ ದೇವರ ಕುರಿತು ತಿಳಿದಿದೆ. ಆ ದೇವರ ಆತ್ಮ ದೇವರ ಸಂಗತಿಗಳನ್ನೆಲ್ಲ ನಮಗೆ ತಿಳಿಸುತ್ತಾನೆ. ಕಾರಣ ದೇವರೇ ಆತ್ಮ ಇದ್ದಾನೆ, ದೇವರ ಆತ್ಮ ಸ್ವರೂಪನಾಗಿದ್ದಾನೆ. ಆತನನ್ನು ಆರಾಧಿಸುವವರು ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು.
ಅಂಥವರನ್ನೇ ತಂದೆಯು ಹುಡುಕುತ್ತಿದ್ದಾನೆ. ಬೆಟ್ಟಕ್ಕೆ ಹೋಗುವವರನ್ನಲ್ಲ, ದೇವಾಲಯಕ್ಕೆ ಹೋಗುವವರನ್ನಲ್ಲ, ಆತ್ಮದಿಂದ ಸತ್ಯದಿಂದ ಯಥಾರ್ಥವಾಗಿ ನಿನ್ನನ್ನೇ ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಸಜೀವ ಬಲಿಯಾಗಿ ಒಪ್ಪಿಸಿಕೊಟ್ಟು ಆರಾಧಿಸುವುದಾದರೆ, ಇದುವೇ ನಿಜವಾದ ವಿವೇಕಪೂರ್ವಕವಾದ ಆರಾಧನೆ ಎಂದು ಭಾವಿಸುವುದಾದರೆ ಮಾನಸಾಂತರ ಹೊಂದುವೆವು, ನೂತನ ಜೀವಿಗಳಾಗಿ ಬಾಳುವೆವು ಪ್ರೇರೆ. ಆಗ ಯಾವುದು ಉತ್ತಮ, ಉನ್ನತ, ಉತ್ಕೃಷ್ಟವೆಂದು ನಾವೇ ಅರಿತುಕೊಳ್ಳುವಂತೆ ದೇವರ ವಾಕ್ಯ ಮಾರ್ಪಡಿಸುತ್ತದೆ ಪ್ರೇರೆ. ಕಾರಣ ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯೆ ಮಾಡುವಂಥದ್ದು, ಇಬ್ಬಾಯಿ ಕತ್ತಿಗಿಂತ ಹರಿತವಾದದ್ದು ಪ್ರೇರೆ. ಕೀಲು ಮಜ್ಜೆ ದೇಹ ಆತ್ಮ ಪ್ರಾಣಗಳನ್ನು ತೂರಿ ಹೋಗುವಂಥದ್ದು ಹೌದು ಪ್ರೇರೆ. ಸ್ವಸ್ಥ ಮಾಡುತ್ತದೆ. ಹೌದು, ಜೀವ ಮರಣಗಳ ಒಡೆಯನಾಗಿದ್ದಾನೆ ದೇವರ ವಾಕ್ಯವಾದ ಯೇಸು. ಹೌದು, ಆತನಿಗೆ ಅವಿಧೇಯರನ್ನು ಆ ವಾಕ್ಯ ಸಾಯಿಸ್ತದೆ ಪ್ರೇರೆ, ವಿಧೇಯರಾದವರನ್ನು ಬದುಕಿಸುತ್ತದೆ. ಹೌದು, ಯೇಸು ಹೇಳ್ತಾನೆ ಪ್ರೇರೆ, ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುತ್ತೀರಿ, ನಾನು ಹೇಳಿದಂತೆ ಯಾಕೆ ಕೇಳುವುದಿಲ್ಲ? ಬನ್ನಿರಿ, ನನ್ನ ಮಾತನ್ನು ಕೇಳಿ ಅವುಗಳ ಪ್ರಕಾರ ನಡೆಯುವರು ಯಾರಿಗೆ ಸಮಾನ ಎಂದು ತಿಳಿಸುತ್ತೇನೆ ಎಂದು ಹೇಳಿ ಒಂದು ಬಂಡೆಗಲ್ಲಿಗೆ ಅಂದರೆ ಬೆಟ್ಟದ ಬಳಿಗೆ ಕರೆದುಕೊಂಡೋಗಿ ಒಂದು ಬಂಡೆ ಬುನಾದಿ ಮಣ್ಣಿನೊಳಗೆ ತೂರಿ ಹೋಗಿರೋ ಬಂಡೆಯನ್ನು ತೋರಿಸುತ್ತಾನೆ. ನನ್ನಲ್ಲಿ ವಿಶ್ವಾಸವಿಟ್ಟವನು, ನನ್ನ ಮಾತನ್ನು ಕೈಗೊಂಡು ನಡೆಯುವವನು ಯಾವುದಕ್ಕೆ ಸಮಾನ ಎಂದರೆ, ಅವನು ತನ್ನ ಮನೆಯನ್ನು ಬಂಡೆಯ ಮೇಲೆ ಆಳವಾಗಿ ಅಗೆದು ಬುನಾದಿ ಹಾಕಿ ತನ್ನ ಮನೆಯನ್ನು ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ. ಯಾರು ಪ್ರೇರೆ? ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ವಾಕ್ಯವಾದ ದೇವರು ಅದೃಶ್ಯ ದೇವರ ಸಾದೃಶ್ಯ ರೂಪನು, ಕಾಣದ ದೇವರ ಕಾಣುವ ರೂಪನು, ಆಗಲೆಲ್ಲದರ ಅಗ್ರಸ್ಥನು, ಆದಿ ಸಂಭೂತನು, ಸತ್ತವರೊಳಗಿನ ಮೊದಲೆದ್ದು ಬಂದಾತನು, ಆತನಲ್ಲಿ ಇರಿಸಲು ನಿರ್ಧರಿಸಿದನು. ಎಲ್ಲದರ ಸೃಷ್ಟಿಗೆ ತಂದೆಯಾದ ದೇವರು ತನ್ನ ದೈವತ್ವದ ಸಂಪೂರ್ಣತೆ ಅವತರಿಸಿ ವಾಸಿಸುವಂತೆ, ಮನುಷ್ಯರಿಗೆ ದೈವ ರೂಪ ಗೋಚರಿಸುವಂತೆ ಮತ್ತು ಆತನ ಮುಖಾಂತರ ಎಲ್ಲ ಉಂಟಾಯಿತು. ಯೇಸು ಕ್ರಿಸ್ತನ ಮುಖಾಂತರ, ವಾಕ್ಯವಾದ ದೇವರು ಮಾತನಾಡುವ ದೇವರ ಮುಖಾಂತರ. ಆತನಿಲ್ಲದ ಸೃಷ್ಟಿಯಲ್ಲಿ ಒಂದೂ ಉಂಟಾಗಲಿಲ್ಲ. ಆತನಲ್ಲಿ ಬೆಳಕಿತ್ತು, ಆ ಬೆಳಕು ಮಾನವ ಜನಾಂಗಕ್ಕೆ ಜ್ಯೋತಿಯಾಗಿತ್ತು. ಆ ಜೀವ ಅದು ಕತ್ತಲಲ್ಲಿ ಪ್ರಕಾಶಿಸುತ್ತದೆ ಪ್ರೇರೆ. ಈ ಲೋಕ ಕತ್ತಲೆಯಲ್ಲಿದೆ ಪ್ರೇರೆ. ಪಾಪ ಎಂಬ ಕತ್ತಲೆ, ಭಯ ಎಂಬ ಕತ್ತಲೆ, ಭವಿಷ್ಯತ್ ಕುರಿತು ಚಿಂತೆಯಲ್ಲಿ ಕತ್ತಲೆ, ಮರಣದ ಕತ್ತಲೆ, ಲೋಕ ಆಶಯಗಳೆಂಬ ಕತ್ತಲೆ, ದುಶ್ಚಟಗಳೆಂಬ ಕತ್ತಲೆ, ತಿಳಿದು ಮಾಡುವ ಪಾಪ ಎಂಬ ಕತ್ತಲೆ, ತಿಳಿಯದೆ ಮಾಡುವ ಪಾಪ ಎಂಬ ಕತ್ತಲೆ, ಅಜ್ಞಾನದ ಕತ್ತಲೆ, ಕೋಪ ತಾಪದ ಕತ್ತಲೆ. ಹೌದು ಪ್ರೇರೆ, ಸಾಯುವಷ್ಟು ಚಿಂತೆ ಮಾಡುವ, ಕೋಪಿಸಿಕೊಳ್ಳುವ ಕತ್ತಲೆ. ಹೌದು ಪ್ರೇರೆ. ಹೀಗೆ ಯೇಸು ಕ್ರಿಸ್ತನು ನಮ್ಮನ್ನು ಕರೆಯುತ್ತಿದ್ದಾನೆ ಪ್ರೇರೆ, ತನ್ನ ಪರಿಶುದ್ಧ ಲೋಕಕ್ಕೆ. ಈ ಲೋಕವನ್ನು ಪ್ರೀತಿಸಬೇಡಿರಿ ಎಂದು ಕರೆಯುತ್ತಿದ್ದಾನೆ. ನೀವು ಯೇಸು ಕ್ರಿಸ್ತನ ವಿಶ್ವಾಸ ಇಟ್ಟಾಗ ನೀವು ದೀಕ್ಷಾ ಸ್ನಾನ ಪಡೆದಿರಿ ಯೇಸುವಿನ ಹೆಸರಿನಲ್ಲಿ. ಆಗ ಯೇಸುವಿನೊಂದಿಗೆ ನೀವು ಸಮಾಧಿಯಾದಿರಿ, ಯೇಸುವಿನೊಂದಿಗೆ ಪುನರುತ್ಥಾನ ಆದಿರಿ. ದೀಕ್ಷಾ ಸ್ನಾನ ಪಡೆದಾಗ ಯೇಸುವಿನೊಂದಿಗೆ ಸಮಾಧಿಯಾಗಿ ಎದ್ದಂತೆ ಇನ್ನು ಎದ್ದವರು ತಮಗಾಗಿ ಜೀವಿಸದೆ ಸತ್ತು ಜೀವಿಸದಾತನಿಗಾಗಿ ಯೇಸು ಕ್ರಿಸ್ತನಿಗಾಗಿ ಜೀವಿಸಬೇಕಾಗಿದೆ. ಹೌದು, ಇನ್ನು ಮೇಲೆ ನೀವು ಲೋಕದ ಪರವಾಗಿ ಸತ್ತೀರಿ, ದೇವರಿಗಾಗಿ ಜೀವಿಸ್ತೀರಿ ಯೇಸುವಿನ ವಿಶ್ವಾಸವರು. ಆದ್ದರಿಂದ ನೀವು ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡಿರಿ, ಪರಲೋಕದ ಅವುಗಳ ಮೇಲೆ, ಸ್ವರ್ಗದ ವಿಷಯಗಳ ಮೇಲೆ ಮನಸ್ಸಿಡ್ರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಕೂತುಕೊಂಡಿದ್ದಾನೆ. ನಿಮ್ಮ ಜೀವವು ದೇವರಲ್ಲಿ ಮರೆಯಾಗಿಡಲ್ಪಟ್ಟಿದೆ. ಆದರೆ ನಾವು ಪಾಪದ ಪಾಲಿಗೆ ಸತ್ತಾಗ ಯೇಸು ಕ್ರಿಸ್ತನ ವಿಶ್ವಾಸ ಇಟ್ಟು ನೀರಿನ ದೀಕ್ಷಾ ಸ್ನಾನ ಪಡೆದಾಗ ಆ ನೀರಿನಲ್ಲಿ ನಮ್ಮ ಹಳೆಯ ಪುರುಷ ಸತ್ತೋಗುತ್ತಾನೆ ಪ್ರೇರೆ. ಹಳೆಯ ಸ್ವಭಾವ, ಕಾಮಾಭಿಲಾಷೆ, ಅದು ಪ್ರೇರೆ, ಬೇಕೆಂದು ಮಾಡುವ ಪಾಪ, ಆದರೆ ಗೊತ್ತು ಗುರಿ ಇಲ್ಲದ ಜೀವಿತ ಮತ್ತು ದೇವರ ವಿರುದ್ಧವಾಗಿ ಗುಣಗುಟ್ಟುವ ಸ್ವಭಾವ, ದೇವರ ಆಜ್ಞೆಗೆ ಅವಿಧೇಯತೆ, ಹೌದು ಪ್ರೇರೆ, ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಮಾಡದೇ ಇರುವುದು. ಹೀಗೆ ದೇವರ ವಾಕ್ಯವನ್ನು ವಕ್ರವಾಗಿ ಬೋಧಿಸುವುದು, ಹಣದ ಆಶೆಗಾಗಿ, ವ್ಯಕ್ತಿಗಳ ಗೌರವಕ್ಕಾಗಿ, ಅದು ಪ್ರೇರೆ. ಆದರೆ ಯೇಸು ಹಾಗೆ ಮಾಡುತ್ತಿಲ್ಲ ಪ್ರೇರೆ. ನೀವು ಕಪಟಿಗಳು, ಮೊದಲು ನಿಮ್ಮ ತಟ್ಟೆಯ ಒಳಭಾಗಗಳನ್ನು ಶುಚಿ ಮಾಡಿರಿ, ಹೊರಗಡೆ ಶುಚಿಯಾಗಿ ಇರುತ್ತವೆ. ಆದರೆ ಒಳಗಡೆ ಲೋಭದಿಂದಲೂ ದುರಾಶೆಯಿಂದಲೂ ತುಂಬಿಕೊಂಡಿದ್ದರು ಫರಿಸಾಯರ ಶಾಸ್ತ್ರಿಗಳು. ದಶಮಾಂಶಗಳಲ್ಲಿ ಹೆಚ್ಚಳ ಪಡುತ್ತಿದ್ದರು. ಆದರೆ ಮತ್ತು ದೇವಾಲಯದ ಮೇಲೆ
ಆಣೆ ಇಟ್ಟರೆ ನೆರವೇರಿಸಬೇಕು. ಅನೇಕ ಒಂದು ಪ್ರಮಾಣಗಳನ್ನು ಮಾಡಿದರೆ ನೆರವೇರಿಸಬೇಕೆಂದು ಇವುಗಳ ಮೇಲೆ ಮನಸ್ಸಿಡುತ್ತಿದ್ದರು. ಆದರೆ ಪ್ರೀತಿಯನ್ನು, ಕರುಣೆಯನ್ನು ಬದಿಗೊತ್ತಿದ್ದೀರಿ, ಇವುಗಳೊಂದಿಗೆ ಅವು ಮಾಡಬೇಕಾಗಿತ್ತು ಎಂದು ಹೇಳ್ತಾನೆ. ಆದರೆ ಯೇಸು ಹೇಳಿದ್ದು ಪರಿಸರ ಶಾಸ್ತ್ರಿಗಳು ಮೇಲೆ ಪ್ರೀತಿಯಿಂದಲ್ಲ ಪ್ರೇರಿ. ಯಾಕಂದರೆ ಅವರು ಬಗ್ಗದಾಟ ಮಾರಿಗಳು, ದೇವರ ಆಜ್ಞೆಗೆ ಮೀರಿದವರೇ, ಮೊಂಡು ಸ್ವಭಾವದವರು, ದೇವರ ಆತ್ಮನನ್ನು ವಿರೋಧಿಸಿದವರು ಇಸ್ರಾಯೇಲರಂತೆ. ಹೌದು ಪ್ರೇರಿ. ಅದರಿಂದ ಅವರು ಸೈತಾನನ ಮಕ್ಕಳೆಂದು ಯೇಸುವಿಗೆ ಗೊತ್ತಿತ್ತು. ಯೇಸುವಿನ ಬಾಯಿಂದಲೇ ನಾವು ಯಾರ ಮಕ್ಕಳು ಎಂದು ತಿಳಿದುಕೊಂಡ್ರು ಅವರು. ಹೌದು. ಆದರೆ ಯೇಸುವಿಗೆ ಹೇಳಬೇಕೆಂದು ಉದ್ದೇಶ ಇರಲಿಲ್ಲ. ನೀನು ಯಾವ ಅಧಿಕಾರದಿಂದ ಮಾಡುತ್ತಿದ್ದೇನೆಲ್ಲ ಎಂದು ಹಿಂದೆ ಬಿದ್ದು ಕೇಳುತ್ತಿದ್ದರು. ಮತ್ತು ನೀನು ದೆವ್ವ ಹಿಡಿದವನು, ದೆವ್ವಗಳ ಸಹಾಯದಿಂದ ನೀನು ದೆವ್ವಗಳನ್ನು ಬಿಡಿಸುತ್ತಿ, ಬೆಲ್ಜಬುಲನ ಸಹಾಯದಿಂದ. ದೆವ್ವಗಳ ಒಡೆಯನಾದ ಬೆಲ್ಜಬುಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಿ ಎಂದು ಹೇಳ್ತಾರೆ. ಮತ್ತು ನಿನ್ನನ್ನು ನೀನು ದೇವರಿಗೆ ಸಮಾನ ಮಾಡಿಕೊಳ್ಳುತ್ತಿದ್ದಿ, ದೇವಕುಮಾರನೆಂದು ಕಲ್ಲು ತಗೊಂಡು ಹೊಡೆಯೋದಕ್ಕೆ ನಿಂತಿರುತ್ತಾರೆ. ನೀನೇ ದೇವಕುಮಾರ ಆಗಿದ್ದರೆ ನಮಗೆ ಹೇಳು ಎಂದು ಜೆರುಸಲೇಮಿನಲ್ಲಿ ದೇವಾಲಯದ ಹಬ್ಬದ ಸಮಯದಲ್ಲಿ ಹೇಳ್ತಾರೆ. ಆದರೆ ಯೇಸು ಹೇಳ್ತಾನೆ, ಪ್ರೇರೆ, ನಾನು ಆಗಲೇ ನಿಮಗೆ ಹೇಳಿದೆನು, ಆದರೆ ನೀವು ನಂಬುತ್ತಿಲ್ಲ. ಕಾರಣ ನೀವು ನನ್ನ ಕುರಿಗಳಲ್ಲ. ನನ್ನ ಕುರಿಗಳು ನನ್ನ ಸ್ವರ ಕಿವಿಗೊಳ್ತಾವೆ, ನನ್ನ ಹಿಂಬಾಲಿಸ್ತವೆ. ನೀವಾದರೆ ನನ್ನ ಕುರಿಗಳಲ್ಲ. ನೀನು ನಿಮ್ಮ ತಂದೆಗೆ ತಕ್ಕಾಗಿ ಮಾಡುತ್ತೀರಿ. ನೀವು ನಿಮ್ಮ ತಂದೆ ಆದಿಂದಲೂ ಸುಳ್ಳುಗಾರನು. ಅವನು ಸುಳ್ಳನಾಡುವಾಗ ಸ್ವಭಾವ ಅನುಸಾರವಾಗಿ ಆಡುತ್ತಾನೆ ಪ್ರೇರೆ. ಹೌದು. ಅದರಿಂದ ಲಾಭ ಬೇಕೆಂದೇ ಆಡುತ್ತಾನೆ. ಲಾಭ ಕಳ್ಕೊಳ್ಳುವುದಾದರೆ ಆತನ ಸತ್ಯದಲ್ಲಿ ನಿಲ್ಲುತ್ತಾನೆ. ಆದರೆ ಆತ ಸತ್ಯದಲ್ಲಿ ನಿಲ್ಲಲಿಲ್ಲ. ದೇವರಾಗಬೇಕೆಂದು ಬಯಸಿದ. ದೇವರಿಗೆ ಬರುವ ಸ್ತುತಿ, ದೇವರಿಗೆ ಬರುವ ಮಹಿಮೆ, ಗೌರವ, ಪದವಿ, ಸಿಂಹಾಸನ ತಾನು ದಕ್ಕಿಸಿಕೊಳ್ಳಬೇಕೆಂದು ಯೋಚಿಸಿದ. ಆದರೆ ಹೀಗೆ ದೇವರಿಂದ ದಬ್ಬಲ್ಪಟ್ಟು ನಿತ್ಯ ಅಗ್ನಿ ಸರೋವರಕ್ಕೆ ಆತನು ನಿಶ್ಚಿತ ಮಾಡಲ್ಪಟ್ಟಿದ್ದಂತೆ ಅಲ್ಲಿ ಸೈತಾನನು, ಸುಳ್ಳು ಪ್ರವಾದಿಗಳು, ಸೈತಾನನ ಕಾರ್ಯಗಳನ್ನು ಹಿಂಬಾಲಿಸಿದವರು, ದೇವರನ್ನು ಅಲಗಳೆದವರು, ದೇವರ ರಕ್ಷಣೆ ಬೇಡ ಎಂದವರು, ದೇವರ ದೂಷಿಸಿದವರು ಎಲ್ಲರೂ ಅಲ್ಲಿ ನಿತ್ಯವೂ ಹಗಲು ರಾತ್ರಿ ಅಲ್ಲು ಕಡಿದು ಗೋಳಾಡುವ ಸ್ಥಳ ಪ್ರೇರೆ. ಹೀಗೆ ಮಾನವ ದೇವರ ರೂಪದಲ್ಲಿ ಸೃಷ್ಟಿಸಲ್ಪಟ್ಟ ಯಾವ ಮಾನವರು ಆ ಅಗ್ನಿಗಂಧಗಳು ಉರಿಯುವ ಸರೋವರಕ್ಕೆ, ಆ ಪಿಶಾಚಿ ದೂತರಿಗೂ ಅವನ ಪ್ರವಾದಿಗಳಿಗೂ ನೇಮಿಸಲ್ಪಟ್ಟ ಆ ಅಗ್ನಿ ಸರೋವರಕ್ಕೆ, ನರಕಕ್ಕೆ ಯಾರು ಹೋಗಬಾರದೆಂದು ದೇವರ ಚಿತ್ತ ಪ್ರೇರೆ. ಎಲ್ಲರೂ ರಕ್ಷಣೆ ಹೊಂದಿ ಸತ್ಯವಿಜ್ಞಾನಕ್ಕೆ ಸೇರಬೇಕೆಂಬುದು ದೇವರ ಚಿತ್ತ. ಅದಕ್ಕಾಗಿ ಯೇಸು ಕ್ರಿಸ್ತನು ಎರಡನೇ ಆಗಮನ ತಡ ಮಾಡುತ್ತಿದ್ದಾನೆ. ಒಬ್ಬನಾದರೂ ನಾಶವಾಗಬಾರದೆಂಬುದಾಗಿ ಆ ದಿನವು ದೀರ್ಘ ಶಾಂತಿಯಿಂದ ದೇವರು ಎದುರು ನೋಡುತ್ತಿದ್ದಾನೆ. ಒಂದು ದಿನ ಆದರೂ ಲೋಕದ ಮಾನವರು ಯಾವುದೇ ಕುಲ, ಭಾಷೆ, ವರ್ಣ, ಜ್ಞಾನ, ಶ್ರೀಮಂತ, ಬಡವ ಭಿನ್ನ ಇಲ್ಲದೆ ಯೇಸುವಿನ ಬಳಿಗೆ ಬರುತ್ತಾರೋ ಎಂದು ಎದುರು ನೋಡುತ್ತಿದ್ದಾನೆ ದೇವರು ಅಥವಾ ಯೇಸು ಕ್ರಿಸ್ತನು. ಏಕೆಂದರೆ ಬೆಳಕು ಆಗಲೇ 2000 ವರ್ಷಗಳ ಕೆಳಗೆ ಲೋಕಕ್ಕೆ ಬಂದಿದೆ ಪ್ರೇರೆ. ಆದರೆ ಜನರೆಲ್ಲರೂ ಬೆಳಕಿಗಿಂತ ಹೆಚ್ಚಾಗಿ ಕತ್ತಲೆಯನ್ನು ಅವಲಂಬಿಸಿದರು. ಸೈತಾನನ್ನು ತೋರಿಸುವ ಕಣ್ಣಿನ ಆಶೆಗೆ ಒಳಗಾದರು, ಬಲಿಯಾದರು. ಶರೀರದ ಆಶೆಗೆ ಬಲಿಯಾದರು. ಬದುಕುವ ಡಂಬ, ಗರ್ವದ ಜೀವಿತಕ್ಕೆ ಮೆರೆತಕ್ಕೆ, ತಿನ್ನು ಕುಡಿ ಮಜಾ ಮಾಡು ಅಥವಾ ಏನು ಉಣ್ಣು ಏನು ಒದ್ದುಕೋ, ಇವುಗಳ ಮೇಲೆ ಆಕರ್ಷಣೀಯ ಬಟ್ಟೆ ಬರೆ, ಆದರೆ ಚಿತ್ರ ಪ್ರದರ್ಶನ, ರಂಗಿನ ವಲಯ, ಕರೆಂಟ್ ಲೈಟ್ಗಳು, ಹೀಗೆ ಅನೇಕ ಟಿವಿ ಚಾನಲ್ಗಳು, ಅನೇಕ ಸುಂದರ ಸ್ತ್ರೀ ಪುರುಷರ ನಾಯಕ ನಾಯಕಿಯರು ಇವರನ್ನು ಉಪಯೋಗಿಸಿ ಅನೇಕರನ್ನು ಲೋಕಕ್ಕೆ ತಳೆದು ಪ್ರೇರೆ ಲೋಕವಾದರ ಅದರಲ್ಲಿರುವುದನ್ನು ಪ್ರೀತಿಸುತ್ತಿದ್ದಾರೆ ಮತ್ತು ತಂದೆಯ ಮೇಲಣ ಪ್ರೀತಿ ಬಿಟ್ಟಿದ್ದಾರೆ. ಲೋಕದಲ್ಲಿರುವ ಶರೀರಾಶೆ, ಕಣ್ಣಿನಾಶೆ, ಬದುಕುವ ಡಂಬ ಈ ಮೊದಲಾದವುಗಳ ದೆವ್ವದಿಂದ ಹುಟ್ಟಿದೆ, ಪಿಶಾಚಿಯಿಂದ ಅಥವಾ ಲೋಕದಿಂದ ಹುಟ್ಟಿದೆ ಪ್ರೇರೆ. ಲೋಕ ಅದರ ಆಶೆ ಗತಿಸೋಗುತ್ತದೆ. ಸೈತಾನನು ಈ ಲೋಕವು ನರಕಕ್ಕೆ ಪ್ರವೇಶ ಆಗುತ್ತವೆ. ದೇವರ ಚಿತ್ತ ನೆರವೇರಿಸುವವರು ಎಂದೆಂದಿಗೂ ಇರುತ್ತಾರೆ ದೇವರೊಂದಿಗೆ ಅಮರತ್ವದಲ್ಲಿ. ಹೀಗೆ ಪ್ರೇರೆ ನಾವು ತಿಮೋಥೆ ಪತ್ರಿಕೆ 2ನೇ ಪತ್ರಿಕೆ ನಾವು 10ನೇ ವಾಕ್ಯದಲ್ಲಿ ನೋಡ್ತೇವೆ. ತಿಮೋಥಿ 2nd ಲೆಟರ್ 4th ಚಾಪ್ಟರ್ 10th ವರ್ಡ್. ಇಲ್ಲಿ ಓದುವುದಾದರೆ, ದೇವನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ಕ್ರಿಸ್ಕನು ಗೆಲಾತ್ಯಕ್ಕೂ ತೀತನು ದಲ್ಮಾತ್ಯಕ್ಕೂ ಹೋದರು.
ಲೂಕನು ಮಾತ್ರ ನನ್ನ ಜೊತೆ ಎಲ್ಲಿದ್ದಾನೆ. ಆದರೆ ನಾವು ದೇವರನ್ನು ಬಿಟ್ಟಾಗಲ್ಬಾರ್ದು.